ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಸೊ ಇವತ್ತು ಇಬ್ಬರು ನಾನು ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು, ಯಾವ ಊರಿಂದ, ಎಲ್ಲಿಂದ ಬಂದಿದ್ದೀರಾ ಅಂದು ಹಂಗೆ ಹೇಳಿ. ನಮಸ್ಕಾರ ಕಿರಣ್. ನಾನು ಭಾರತ ದೇಶದಲ್ಲಿದ್ದು ಭಾರತದಿಂದ ವಿದೇಶಕ್ಕೆ ಹೋಗಿ 35 ವರ್ಷ ವಿದೇಶದಲ್ಲಿದ್ದು ಈಗ ಮತ್ತೆ ಭಾರತಕ್ಕೆ ಬಂದು ಈ ಭಾರತದ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಭೂಮಿ ಇದನ್ನೆಲ್ಲ ನೋಡಿ ಖುಷಿ ಪಡಬೇಕು ಅಂತ ಮಾಡ್ತಾಯಿದ್ದೀನಿ. ಈಗ ನೀವು ಮಾಡ್ತಾ ಇರೋ ಕೆಲಸ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಯಾಕೆಂದರೆ ಇವತ್ತೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜನ. ಈ ಬ್ಯುಸಿ ಲೈಫಲ್ಲಿ ನಾವು ನಮ್ಮ ಭೂಮಿ ಬಗ್ಗೆ ಚಿಂತನೆ ಮಾಡಿ, ಭೂಮಿಯಿಂದ ಬರುವಂಥ ಫಲದ ಬಗ್ಗೆ ಚಿಂತೆ ಮಾಡಿ, ಭೂಮಿಯಿಂದ ನಮಗೇನು ಬೆಳೆ ತಿಂತೀವಿ, ನಾವು ತಿನ್ನೋದು ಪ್ರತಿಯೊಂದು ಭೂಮಿಯಿಂದ ಬೆಳೆಯೋದಲ್ವ. ಇದನ್ನು ತಿಂದು ನಮ್ಮ ಆರೋಗ್ಯನ ಹೆಂಗೆ ಕೆಡಿಸ್ಕೋತಾ ಇದ್ದೀವಿ ಅನ್ನೋದೆಲ್ಲ ನೀವು ತಿಳಿಸಿದ್ದೀರ ವಿಶದವಾಗಿ. ಅದೇ ಥರ ಹೇಗೆ ಮುಂದೆ ಇದನ್ನು ಕೆಡಿಸ್ದೇ ಚೆನ್ನಾಗಿ ನಾವು ಬೆಳೆದು ಆರೋಗ್ಯವಾಗಿರಬೇಕು, ನಾವು ತಿನ್ನೋ ವಸ್ತುಗಳು ಶುಚಿಯಾಗಿರಬೇಕು, ಶುದ್ಧವಾಗಿರಬೇಕು, ಆದಷ್ಟು ನೈಸರ್ಗಿಕವಾಗಿರಬೇಕು ಅಂತ ನೀವು ಎಲ್ಲರನ್ನೂ ರೈತರನ್ನ ಹುರಿದುಂಬಿಸ್ತಾ ಇದ್ದೀರಲ್ವ. ಇದು ಭಾಳ ಮೆಚ್ಚುಗೆ ಆಗುವಂಥ ವಿಷಯ. ಸರ್ ನಿಮಗೆ ಒಂದು ಹಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ದಿನ ಕ್ಯಾನ್ಸರ್ ಸಿಕ್ಕಾಪಟ್ಟೆ ಆಗಿದೆ. ಹೌದು. ಇವಾಗ ನಾನು ಯಾಕೆ ಈ ಫೀಲ್ಡಿಗೆ ಬಂದೆ ಅಂತಲೂ ನಿಮ್ಗೆ ಗೊತ್ತು. ಹೌದು. ಸೊ ನಮ್ಮ ತಾಯಿ ಕ್ಯಾನ್ಸರ್ ಆಗಿದ್ದಕ್ಕೇ ನಾವು ಅಗ್ರಿಕಲ್ಚರ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ನನಗೆ ಮುಂಚೆ. ಸೊ ಈ ಕ್ಯಾನ್ಸರ್ ಏನಕ್ಕೆ ಆಗ್ತಾ ಇದೆ, ಎಷ್ಟು ಡೇಂಜರ್ ಆಗಿದೆ, ಚಿಕ್ಕ ಮಕ್ಳಿಗೆಲ್ಲ ಕ್ಯಾನ್ಸರ್. ಹಾಸ್ಪಿಟ್ಲಿಗೆ ಹೋದರೆ ನಾನು ಎಲ್ಲರಿಗೂ ಒಂದು ಅಡ್ವೈಸ್ ಮಾಡ್ತೀನಿ, ಫ್ರೀ ಇದ್ದಾಗ ಯಾವತ್ತೊಂದು ದಿನ ಸ್ಯಾಟರ್ಡೆ ಸಂಡೇ ನಮ್ಮ ಕಿದ್ವಾಯೋ ಇಲ್ಲ ಅಂದರೆ ನಮ್ಮ HCG ಇದೆ ನಮ್ಮ ಬೆಂಗಳೂರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಒಂದು ದಿನ ಕಳೆದ್ಬಿಟ್ಟು ಬನ್ನಿ ವೀಕ್ಷಕರೇ. ನಾನು ಚಿಕ್ಕ ಮಕ್ಳಿಗೆ ತಲೆ ಬೋಳ್ಸಿ ಅವ್ರ ಕ್ಯಾನ್ಸರು ಯಾವತ್ತು ಸಾಯ್ತಾರೋ ಗೊತ್ತಿಲ್ಲ. ಇದೆಲ್ಲ ನೋಡಿ ತುಂಬ ಹರ್ಟಾಗಿ ಈ ಫೀಲ್ಡಿಗೆ ಬಂದು ಇವತ್ತಿಂದನ ಸಾವಿರಾರು ಜನಕ್ಕೆ ನಾನು ಹೇಳ್ಕೊಟ್ಟು ಎಲ್ಲರೂ ಸಕ್ಸಸ್ ಆಗ್ತಾ ಇದ್ದಾರೆ. ಈ ಮುಂದೆ ಎಲ್ಲರ ಮನೇಲೂ ಕ್ಯಾನ್ಸರ್ ಗ್ಯಾರಂಟಿ ಅಂತ ಡಾಕ್ಟ್ರ್ ಹೇಳಿದರು. ಇವಾಗ ಹೆಂಗೆ BP ಶುಗರ್ ಇದೆ ಎಲ್ಲರ ಮನೇಲೂ, ನೆಕ್ಸ್ಟು ಎಲ್ಲರ ಮನೇಲೂ ಕ್ಯಾನ್ಸರ್ ಇರುತ್ತೆ ಅಂತ. ಕ್ಯಾನ್ಸರ್ ಅನ್ನೋದು ಮಾರಾಮಾರಿ. ನಾನು ಹೇಳೋದು ಪೇಷಂಟ್ಗೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಬರೋದು, ಇಡೀ ಫ್ಯಾಮಿಲಿ ತೊಂದರೆ ಪಡ್ತಾರೆ ಕ್ಯಾನ್ಸರ್ ಬಂದರೆ. ಸೊ ಈ ಫುಡ್ಡಿಂದ ಏನಕ್ಕೆ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿ ಅದ್ರ ಬಗ್ಗೆ ಒಂದು 4 ಮಾತು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಿರಣ್, ನಿಮಗೆ ಒಂದು ವಿಷಯ ಗೊತ್ತಾ, ಪಂಜಾಬಿಂದ ಒಂದು ಟ್ರೈನ್ ಬರುತ್ತೆ. ಅದಕ್ಕೆ ನಿಕ್ ನೇಮ್ ಏನಂದರೆ ಕ್ಯಾನ್ಸರ್ ಟ್ರೈನ್ ಅಂತ. ಯಾಕೆಂದರೆ ಬಹು ಹೆಚ್ಚಿನ ಮಟ್ಟದಲ್ಲಿ ಪಂಜಾಬಲ್ಲಿ ಕ್ಯಾನ್ಸರ್ ಇದೆ. ಯಾಕೆ ಬಂದಿದೆ ಕ್ಯಾನ್ಸರ್ ಅಷ್ಟೊಂದು? ಇವಾಗ ಇಷ್ಟು ವರ್ಷ, ಭಾಳ ವರ್ಷ ಕ್ಯಾನ್ಸರ್ ಅಂದರೆ ಏನಿದ್ರು ಎಂಡ್ ಸ್ಟೇಜಲ್ಲಿ ಯಾರಿಗೋ ಒಂದಷ್ಟು ಜನಕ್ಕೆ ಬರುತ್ತೆ ಅಂತಿತ್ತು. ಆದರೆ ಇವತ್ತು ಚಿಕ್ಕ ವಯಸ್ಸಿಂದನೂ ಕ್ಯಾನ್ಸರ್ ಬರ್ತಾಯಿದೆ. ಬೇಸಿಕ್ ಕಾರಣ ಏನು? ನಾವು ಬಳಸ್ತಾ ಇರೋವಂಥ ಕೆಮಿಕಲ್ಗಳು. ಈಗ ಪಂಜಾಬಲ್ಲಿ ಏನಕ್ಕೆ ಜಾಸ್ತಿ ಆಯಿತು ಕ್ಯಾನ್ಸರ್ ಅಂತಂದರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗೊಬ್ಬರಗಳು, ಅಂದರೆ ಕೆಮಿಕಲ್ ಗೊಬ್ಬರಗಳು, ಕೆಮಿಕಲ್ ಸ್ಪ್ರೇ ಮಾಡ್ತೀವಲ್ಲ ನಾವು ಪ್ರಾಣಿಗಳನ್ನ ಕೊಲ್ಲೋಕ್ಕೆ, ಪಶುಗಳನ್ನ ಕೊಲ್ಲೋಕ್ಕೆ, ಕೀಟಗಳನ್ನ ಕೊಲ್ಲೋಕ್ಕೆ ಏನು ನಾವು ಮಾಡ್ತೀವಿ, ಪೆಸ್ಟಿಸೈಡ್ ಆ್ಯಂಡ್ ಇನ್ಸೆಕ್ಟಿಸೈಡ್. ಇದು ಈ ಆಹಾರಕ್ಕೆ ಬಂದು ಅದ್ರ ಬಳಕೆಯಿಂದ ರೈತರಿಗೆ ಬಂದು ಅದ್ರ ಜೊತೆಯಲ್ಲಿ ತಿಂದವ್ರಿಗೆ, ಫಲ ತಿಂದವ್ರು ನಮಗೆ ಬಂದು ನಮ್ಮ ದೇಹದಲ್ಲಿರುವಂಥ ಸೆಲ್ಸ್ ಅದನ್ನು ಕೊಲ್ತಾ ಇದೆ. ಯಾವಾಗ ಸೆಲ್ ಕೊಲ್ಲುತ್ತೆ, ಇವಾಗ ನಿಮಗೆ ಕ್ಯಾನ್ಸರ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಕಿಲ್ಲಿಂಗ್ ಅವರ್ ಸೆಲ್ಸ್. ಈ ಸೆಲ್ಸ್ ಏನಕ್ಕೆ ಕೊಲ್ತಾ ಇದೆ ಅಂದರೆ ಈ ವಿಷಯುಕ್ತ ಪೆಸ್ಟಿಸೈಡ್ಗಳಿಂದ. ನಾವು ಕ್ರಿಮಿಕೀಟಗಳ ಸಾಯಿಲಿಂತ ಅದು ಕೊಡಿದ್ವಿ, ಆದರೆ ಪ್ರಕೃತಿ ಅದನ್ನು ನಮಗೆ ವಾಪಸ್ ಕೊಡ್ತಾಯಿದೆ. ಹೌದು. ಇದು ತಿಂದು ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಹೆಚ್ಚುತ್ತಾ ಇದೆ. ನೀವು 25 ವರ್ಷ 50 ವರ್ಷಕ್ಕೆ ಮುಂಚೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರು, ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಕ್ಯಾನ್ಸರ್ ಅನ್ನೋದು ನೀವು ಹೇಳ್ದಂಗೆ ಅತಿ ವೇಗವಾಗಿ ಹಬ್ತಾ ಇದೆ. ಯಾಕೆ ಅಂದರೆ ಇದೇ ಕಾರಣ. ಅದು ರೈತರಿಂದ ಶುರು ಆಗಬೇಕು. ರೈತರು ಇದನ್ನು ಈ ಫಸ್ಟ್ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದನ್ನ ತೀರಾ ಕಡಿಮೆ ಮಾಡಬೇಕು. ರೆಕಮೆಂಡೆಡ್ ಮಟ್ಟದಲ್ಲೇ ಮಾಡಬೇಕು ಅಥವಾ ಅದಕ್ಕಿಂತ ಕಡಿಮೆ ಮಾಡಬೇಕು. ಮತ್ತು ನೀವು ಹೇಳ್ಕೊಡ್ತಾ ಇರೋ ಥರ ನೈಸರ್ಗಿಕವಾಗಿ ರೈತರು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಕ್ಯಾನ್ಸರ್ ರೋಗ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ಷಕರೇ, ನೋಡಿ ಎಲ್ಲರಿಗೂ ಒಂದು ಸಲಹೆ ಕೊಡ್ತೀನಿ. ಗರ್ಸನ್ ಥೆರಪಿ ಅಂತ ಒಂದು ಬುಕ್ ಇದೆ, ಅಮೆಝಾನಲ್ಲಿ ಸಿಗುತ್ತೆ. ನಾನು ಆ ಬುಕ್ಕನ್ನ ಓದಿ, ಒಂದು ಸೈಂಟಿಸ್ಟ್ ಬರೆದಿರೋದು ಅದು ಕ್ಯಾನ್ಸರ್ ಬುಕ್. ಅದು ಕ್ಯಾನ್ಸರ್ ಹೇಗೆ ಹೋಗಿಸ್ಕೊಳೋದು ಅಂತ. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ನಾವು ಅಂದ್ಕೊಂಡಿದ್ರಿ ಸಿಗರೇಟು ಮತ್ತು ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಇವಾಗ ನಮ್ಮ ತಾಯಿ ಕ್ಯಾನ್ಸರ್ ಬಂದಿತ್ತು, ಅವ್ರು ಯಾವ ಸಿಗರೇಟ್ ಸೇದಿದ್ರು, ಯಾವ್ದು ಕುಡ್ದಿದ್ರು. ನಾನು ಹೇಳೋದು, ನಾನು ಓದಿರೋ ಪ್ರಕಾರ ಸಿಗರೇಟ್ ಸೇದಿನೂ ಬರ್ಬೋದೇನೋ, ಆ ವಿಷಯ ಬೇಡ. ನಾನು ಹೇಳೋದು ನಮ್ಮ ತಾಯಿಗೆ ಹೆಂಗೆ ಬಂತಂದರೆ, ಈ ಸಿಗರೇಟ್ ಸೇದೋಕ್ಕಿಂತ ಮುಂಚೆ ನಾವು ತರಕಾರಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ಇವತ್ತಿನ ದಿನ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿರೋದು, ನಮ್ಮ ಬಾಡಿಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಏನಕ್ಕೆ ಅಂದರೆ ನಮಗೆ 100% ಒಳ್ಳೆ
ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿದೆ. ಈ ಕ್ಯಾನ್ಸರ್ ಸೆಲ್ಸ್ನ ಫೈಟ್ ಮಾಡೋ ಅಂಥ ಟಿ ಸೆಲ್ಸ್ ಡೌನ್ ಆಗಿದೆ. ಸೊ ಇದಕ್ಕೆ ನಾವು ಒಳ್ಳೆ ಊಟ ಮಾಡಿದ್ರೆ, ಒಳ್ಳೆ ಪದಾರ್ಥ ತಿಂದರೆ, ಕೆಮಿಕಲ್ ಫ್ರೀ 100% ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ. ಆಹಾರ ಮುಂಚೆ ಇದೇ ಒಂದು 50 ವರ್ಷದಿಂದ ನಮ್ಮ ತಾತಂದಿರ ಕಾಲದಲ್ಲಿ ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟು, ಒಂದು ಸೌತೆಕಾಯಿ, ಏನೇ ಬೆಳೆ, ತರಕಾರಿ, ಫ್ರೂಟ್ಸ್ ಏನೇ ಇದ್ರೂ ಆ ಒಂದು ಎಷ್ಟು ವೈಟಮಿನ್ ಇತ್ತು ಅದರಲ್ಲಿ, ಇವತ್ತಿನ ದಿನ ನೀವು 10 ತಿನ್ನಬೇಕಾಗಿದೆ. ಏನು ಸರ್? ಅಂದರೆ ಅಷ್ಟು ಕಮ್ಮಿ ಆಗೋಗಿದೆ ವಿಟಮಿನ್ಸ್ ಅದರಲ್ಲಿ. ಇವತ್ತಿನ ಕ್ಯಾರೆಟ್ ಕಚ್ಚಿ ರಬ್ಬರ್ ಇದ್ದಂಗೆ ಇರುತ್ತೆ, ರಸನೇ ಇಲ್ಲ. ಅದೇ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ 50 ವರ್ಷಕ್ಕೆ ಮುಂಚೆ, 60 ವರ್ಷಕ್ಕೆ ಮುಂಚೆ, 30 ವರ್ಷಕ್ಕೆ ಮುಂಚೆ ಕ್ಯಾರೆಟ್ ಕಚ್ಚಿದ್ರೆ ಆ ರುಚಿ ಬಾಯಿ ತುಂಬ ಬರ್ತಿತ್ತು, ಅದ್ರ ಘಮ ಮೂಗಿಗೆ ಹಂಗೆ ಹರಡ್ತಾ ಇತ್ತು. ಸೊ ಇಲ್ಲಿ ನ್ಯಾಚುರಲ್ ಆಗಿ ನಾವೇನು ಬೆಳೀತೀರಿ, ಇವತ್ತಿನ ದಿನಾನು ನೀವು ನ್ಯಾಚುರಲ್ ಆಗಿ ಬೆಳೆದಿರೋದು ಸಾವಯವಲ್ಲಿ ಎಲ್ಲ ಸಿಗುತ್ತೆ. ಅದ್ರಲ್ಲಿ ಟೇಸ್ಟ್ ಹೆಂಗಿರುತ್ತೆ ಸರ್? ಫಸ್ಟ್ ಕ್ಲಾಸ್. ಇವಾಗ ನೀವೇ ಕೊಟ್ಟಿರೋಂಥ ಸಾವಯವದಲ್ಲಿ ಬೆಳೆದಿರೋ ತರಕಾರಿ ನಾನು ತಿಂದಾಗ ನನಗೆ 50 ವರ್ಷ ಹಿಂದೆ ಕೊಟ್ಟದೆ ನಾನು. ಯಾಕೆ ಅಂದರೆ ಅದರ ಅದು ನೋಡಿದ ತಕ್ಷಣ ಅದ್ರದ್ದು ಶೈನಿಂಗು ಅದು ಒಳ್ಳೆ ಹೊಳಿತಾ ಇದೆ ತರಕಾರಿ. ತಿನ್ನಕ್ಕೆ ನೋಡಿದ್ರೆ ಘಮ ಘಮ ಅಂತ ಇದೆ, ತಿಂದರೆ ಬಾಯಿ ತುಂಬ ರುಚಿ ಬರ್ತಾ ಇದೆ, ಸ್ವಾದ. ಅದು ತಿಂದರೆ ಒಂದು ತೃಪ್ತಿ. ಆಹಾ, ನಾನು ಕ್ಯಾರೆಟ್ ತಿಂದೆ, ಬೀನ್ಸ್ ತಿಂದೆ, ಹಸಿ ಬೀನ್ಸ್. ಸೊ ನಮಗೆ ಬಾಡಿಗೆ ಸಿಕ್ಬೇಕಾಗಿರೋಂಥ ವೈಟಮಿನ್ಸ್ ಇವತ್ತಿನ ದಿನ ಸಿಗ್ತಾ ಇಲ್ಲ. ಇವಾಗ ನಾವು 200 ಗ್ರಾಮ್ ತರಕಾರಿ ತಿಂದರೆ ಒಂದು ದಿನಕ್ಕೆ ಇವತ್ತು ಅದ್ರಲ್ಲಿ ವಿಟಮಿನ್ಸ್ ನೀವು 2 kg ತಿಂದರೂ ಸಿಗಲ್ಲ. ಕಿರಣ್ ಅವರೇ, ನೀವು ಇವತ್ತಿನ ವಿಟಮಿನ್ಸ್ ಇಲ್ವೇ ಇಲ್ಲ. ಎಲ್ಲ ಡಾಕ್ಟ್ರು ಅದಕ್ಕೆ ವಿಟಮಿನ್ ಸಪ್ಲಿಮೆಂಟ್ ತಗೊಳ್ಳಿ ಅಂತ. ಯಾಕೆಂದರೆ ನೀವು ನ್ಯಾಚುರಲ್ ಆಗಿ ಬೆಳೀತಾ ಇದ್ರೆ, ಈ ಬೆಳೆದಿರೋಂಥ ಆರ್ಟಿಫಿಷಿಯಲ್ ಆಗಿ ಬೆಳೆದಿರೋಂಥ ತರಕಾರಿಗಳಲ್ಲಿ ಸತ್ವನೇ ಇಲ್ಲ ಯಾವುದು. ಹೌದು, ಯಾವ ವಿಟಮಿನ್ ಇಲ್ಲ, ಬರೀ ಕೆಮಿಕಲ್ ತಿಂದು ನಾವು ಅದರಿಂದ ಕಾಯಿಲೆ ಬರ್ಸ್ಕೊಂಡು ಕ್ಯಾನ್ಸರ್ಗೆ ನಾವು ಎಲ್ಲ ದಾರಿಲಿದ್ದೀವಿ, ಕ್ಯಾನ್ಸರ್ ಕಡೆ. ಸೊ ಅದನ್ನು ತಪ್ಪಿಸ್ಬೇಕು. ಈ ಕ್ಯಾನ್ಸರ್ ಅನ್ನೋ ಮಹಾರೋಗನ ನಾವು ಅದರಿಂದ ಪಾರಾಗಬೇಕು ಅಥವಾ ಬಂದಿರೋರಿಗೆ ತಪ್ಪಿಸ್ಬೇಕು ಅಂದರೆ ನಾವು ನೈಸರ್ಗಿಕವಾಗಿ ಸತ್ವಯುತವಾಗಿ ಬೆಳೆದಂಥ ತರಕಾರಿಗಳನ್ನ ಕೊಡಬೇಕು. ಅದು ಕೊಟ್ಟರೆ ಭಾಳ ಚೆನ್ನಾಗಿದೆ. ಸೊ ವೀಕ್ಷಕರೇ, ಯಾವಾಗಲೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಮಿಕಲ್ ಆಗದೆ ಬರೋದೇ ಇಲ್ಲ ಅನ್ನೋರಿಗಾಗಲಿ, ಇನ್ನು ಬೇರೆ ಕನ್ಫ್ಯೂಷನ್ ಇರೋರಿಗಾಗಲಿ, ಕೆಮಿಕಲ್ ಬೆಳೆಯೋಕ್ಕಿಂತ ಜಾಸ್ತಿ ಇಳುವರಿ ಬರುತ್ತೆ, ಜಾಸ್ತಿ ರೇಟ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಅಂದರೆ ನಮಗೆ 10 ರೂಪಾಯಿ ಜಾಸ್ತಿ ನಾವು ಆರ್ಗ್ಯಾನಿಕ್ ಮಾಡಿ ಜಾಸ್ತಿ 10 ರೂಪಾಯಿ ಸಿಗುತ್ತೆ ಮಾರ್ಕೆಟಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಖರ್ಚು ಕಮ್ಮಿ ಆಗಿರುತ್ತೆ. ಮಾರ್ಕೆಟಲ್ಲಿ ಆ ಶೈನಿಂಗ್, ಆ ಕ್ವಾಲಿಟಿ ನೋಡಿ ನಿಮಗೆ ಮಾರ್ಕೆಟ್ ರೇಟ್ಗಿಂತ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಸಿಗುತ್ತೆ, ನಿಮ್ಮದೇ ಫಸ್ಟ್ ಸೇಲ್ ಆಗುತ್ತೆ ಅಂತ. ಅದಂತೂ ಚಾಲೆಂಜ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ 11 ಎಕರೆಯಲ್ಲಿ ನಿಮಗೆ ಎಲ್ಲ ಥರ ಸ್ಟೆಪ್ ಬೈ ಸ್ಟೆಪ್ ಫಸ್ಟಿಂದ ಕೊನೆ ತನಕ 365 ದಿನಾನು ಕಂಪ್ಲೀಟು. ಈ ಸತಿ ಮಾಡ್ತಾ ಇರೋದು 3 ಎಕರೆ ಬಾಳೆ, 1 ಎಕರೆ ಏಲಕ್ಕಿ, 1 ಎಕರೆ ನೇಂದ್ರ, 1 ಎಕರೆ G9, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ 3 ಎಕರೆ ಪಪ್ಪಾಯ, 1 ಎಕರೆ ಕಬ್ಬು ಮತ್ತು 5 ಥರ ತರಕಾರಿ ಎಲ್ಲದನ್ನು ಮಾಡ್ತಾಯಿದ್ದೀರಿ. ಹಿಂದೆ ಕಾಣ್ತಾ ಇದೆ ಸೆಣಬು, ಇನ್ನೊಂದು 10 ದಿನದಲ್ಲಿ ರೋಟೋವೇಟ್ರ್ ಆಗುತ್ತೆ. ಇವತ್ತು 31 ಆಗಸ್ಟ್, ಸೆಪ್ಟೆಂಬರಲ್ಲಿ ನಾವು ನಾಟಿ ಸ್ಟಾರ್ಟ್ ಮಾಡ್ತೀರಿ. ಅಕ್ಟೋಬರಿಂದ ಫ್ರೀ ಟ್ರೈನಿಂಗ್ ಇರುತ್ತೆ ಪ್ರತಿ ವಾರ. ಎಲ್ಲನೂ ನಿಮಗೆ ಸಬ್ಸ್ಕ್ರೈಬ್ ಆದ್ರೇ ಗೊತ್ತಾಗೋದು. ವಿಡಿಯೋ ನೋಡಿ ಸ್ಕ್ರೋಲ್ ಮಾಡ್ತಾಯಿದ್ರೆ ಏನೂ ಗೊತ್ತಾಗಲ್ಲ. ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು, ಪ್ರತಿಯೊಂದು ವಿಷಯನೂ ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, 365 ದಿನವೂ ಯಾವ ಥರ ನೀರು ಬಿಡಬೇಕು, ಏನೇನು ರೋಗ ಬರುತ್ತೆ, ಯಾವ ಥರ ನಿಮ್ಮ ಮ್ಯಾನೇಜ್ ಮಾಡಬೇಕು, ಸಾಯಿಲ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್, ಆಲ್ ಮ್ಯಾನೇಜ್ಮೆಂಟ್. ಹೇಗೆ ಈಸಿ ಆಗಿದೆ ಸರ್ ಈ ಥರ ಮಾಡೋದ್ರಿಂದ ನಮ್ಮ ರೈತರಿಗೆ? ಇದು ಎಲ್ಲರೂ ಇದೆಯಾ ಈ ಥರ ಶಾಲೆ? ಹೇಗೆ ಅಂದರೆ ಸುಲಭವಾಗಿ ನೀವು ತಟ್ಟನಲ್ಲಿ ಬರೀ ಊಟ ಕೊಡ್ತಾ ಇಲ್ಲ, ತಟ್ಟನಲ್ಲಿ ಊಟನ ಎಲ್ಲ ಸೇರಿಸಿ ಕಲಸಿ ತುತ್ತು ಮಾಡಿ, ಅಣ್ಣ ಈ ತುತ್ತು ತಗೊಳಪ್ಪ ಬಾಯಲ್ಲಿಟ್ಕೊ ಅಂತ. ಬಾಯಲ್ಲಿಟ್ಕೊಂಡಿದ್ದು ಅಗಿಯೋಕ್ಕೂ ನಮ್ಮ ಜನಕ್ಕೆ ಕಷ್ಟ, ಅದಕ್ಕೂ ಬಾಯಲ್ಲಿ ಆಡಿಸ್ಬೇಕಾಗುತ್ತೆ. ಈ ಥರದ ಪರಿಸ್ಥಿತಿ ನಮ್ಮ ರೈತರದು. ಖಂಡಿತ ರೈತರಿಗೆ ನಾವು ಇದನ್ನು ನೀವು ಕೊಡ್ತಾ ಇದ್ದೀರಲ್ವಾ, ಇದನ್ನು ಅವರು ಅರಗಿಸ್ಕೋಬೇಕು, ಬಳಸ್ಕೋಬೇಕು. ಇದನ್ನು ಚೆನ್ನಾಗಿ ಅಗಿದು ತಿಂದರೆ ನಮ್ಮದು ಆರೋಗ್ಯ ಹೇಗೆ ಚೆನ್ನಾಗಾಗುತ್ತೋ, ಅದೇ ಥರ ನೀವು ಹೇಳಿದಂಥ ವಿಷಯಗಳನ್ನು ತಿಳ್ಕೊಂಡು ಅಳವಡಿಸ್ಕೊಂಡು ಬಳಸಿದ್ರೆ ಮಾತ್ರನೇ ಇಷ್ಟೆಲ್ಲ ನೀವು ಕಷ್ಟಪಟ್ಟಿದ್ದು ಸಾರ್ಥಕ, ಇದನ್ನೆಲ್ಲ ತಿಳ್ಕೊಂಡಿದ್ದು ರೈತರಿಗೂ ಸಾರ್ಥಕ, ಮತ್ತು ನಿಮ್ಮೆಲ್ಲ ಸಾರ್ಥಕತೆಯಿಂದ ನಮ್ಮಂಥ ಗ್ರಾಹಕರಿಗೆ ಅದನ್ನು ನಾವು ತಿಂದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತಲ್ವ, ಅದು ನಮಗೆ ಸಾರ್ಥಕ. ಸರ್ ನಾವಿವಾಗ ಆ್ಯಪ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಥರ ಇನ್ಫಾರ್ಮೇಷನ್ ಕೊಟ್ಟಿರೋದು ನೀವು ನೋಡಿದ್ದೀರಾ. ಸೊ ನನ್ನ ಉದ್ದೇಶ ಏನಂದರೆ ಎನಿಬಡಿ ಕ್ಯಾನ್ ಬಿಕಮ್ ಫಾರ್ಮರ್. ಇವಾಗ ರೈತರ ಮಕ್ಕಳೇ ರೈತರು ಆಗಬೇಕು ಅನ್ನೋದಿಲ್ಲ, ಯಾರೂ ಆಗ್ತಾಯಿಲ್ಲ ಇವತ್ತಿನ ದಿನ. ಎಲ್ಲರೂ ಎಜುಕೇಟೆಡ್ ಆಗಿ
ಬೆಂಗಳೂರಿಗೆ ಹೋಗಿ ಸಿಟಿಗಳ್ಗೆ ಹೋಗಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. 5-5 ಎಕರೆ 10 ಎಕರೆ ಇರೋರು ಅಲ್ಲಿ 30,000 50,000 ದುಡಿತಾ ಇದ್ದಾರೆ. 1 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಪ್ರತಿ ವರ್ಷ 30 ಎಕರೆ ಮಿನಿಮಮ್ ಮಾಡಬೇಕು. ಇದು 11 ಎಕರೆ ಪ್ಲಾಟು. ಇನ್ನು 20 ಎಕರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. 30 ಎಕರೆ 1 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು 30 ಎಕರೆಯಲ್ಲಿ ಮಾಡಿದ್ರೆ 1 ಕೋಟಿಗಿಂತ ಜಾಸ್ತಿ ದುಡಿಬೋದು. 100% ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ಯಾವ ಸಾಫ್ಟ್ವೇರ್ ಕಂಪ್ನಿಲಿ ನಿಮ್ಗೆ 1 ಕೋಟಿ ಸಂಬಳ ಕೊಡ್ತಾರೆ ಇವತ್ತಿನ ದಿನ? ನೀವು US ಹೋದ್ರೂ ಸಿಗೋಲ್ಲ, ಖರ್ಚು ಜಾಸ್ತಿ, ಸೇವ್ ಮಾಡೋಕ್ಕಾಗಲ್ಲ. ಹಾರ್ಡ್ ಕ್ಯಾಶ್ ಏನು ಸರ್, ಅದನ್ನು ತೋರಿಸಿ. ಸಕ್ಸಸ್ ಅಂದರೆ ಅಗ್ರಿಕಲ್ಚರ್. ಯು ಹ್ಯಾವ್ ಟು ಬಿ ಆ್ಯನ್ ಆಗ್ರಿಪ್ರನರ್. ಪ್ಲಸ್ ಸ್ಮಾಲ್ ಸ್ಕೇಲಲ್ಲಿ ಮಾಡಿದ್ರೆ ನಿಮಗೆ ಓನ್ಲಿ ಸರ್ವೈವಲ್, ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ನೀವು ಒಂದು ಬಿಸ್ನೆಸ್ ಮ್ಯಾನ್ ಥರ ಯೋಚಿಸ್ಬೇಕು. ಆಗೋದೇ ಇಲ್ಲ ಅಂತಾರಲ್ಲ, 100 ವೀಡಿಯೋ ಇದೆ ಯೂಟ್ಯೂಬಲ್ಲಿ ನೋಡಿ. ಪ್ಲಸ್ ನಮ್ಮ ರೈತರು ಫ್ರೆಷರ್ಸ್ಗೆ ಯಾವ ಥರ ಹೆಲ್ಪ್ ಆಗ್ಬೋದು ಸರ್ ಈ ನಮ್ಮ ಟ್ಯುಟೋರಿಯಲ್ ಆ್ಯಪಿಂದ, ಫಸ್ಟ್ ಅರ್ತ್ ಆ್ಯಪ್? ನೋಡಿ, ಇವತ್ತು ನಮ್ಮ ರೈತರಿಗೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವೇನು ಮಾಡಿದ್ದೇವೆ, ತಲಾಂತರದಿಂದ ಅವರವರ ಕುಟುಂಬದವ್ರಿಗೆ ತಿಳಿಸ್ಕೊಂಡು ಬಂದಿದ್ದೀವಿ. ಈಗ ನೀವೇನು ಮಾಡ್ತಿದ್ದೀರಾ ಅಂದರೆ ಎಲ್ಲ ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಳಿ. ರೈತ ಅಂದ್ರೇನು, ರೈತರ ಕಷ್ಟಗಳೇನು, ರೈತರ ಇಷ್ಟಗಳೇನು, ರೈತರು ಯಾವ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ, ಮತ್ತು ರೈತ ಆಗಬೇಕು ಅಂತ ಇಷ್ಟಪಡೋರಿಗೆ ಇದನ್ನು ನೀವು ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಆ ರೈತರ ಅಗ್ರಿಕಲ್ಚರ್ ಬಗ್ಗೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್, ಸೆರಿಕಲ್ಚರ್ ಯಾವುದಾದ್ರು ಇರಲಿ, ಈ ಫಸ್ಟ್ ಕಲ್ಚರ್ ಬಗ್ಗೆ ತಿಳ್ಕೊಂಡು ಇದನ್ನು ನೀವು ಸಾಧ್ಯ ಆಗುತ್ತೆ ಅನ್ಸಿದ್ರೆ ಇದೇ ಫೀಲ್ಡಿಗೆ ಬನ್ನಿ. ನೀವು ಎಲ್ಲೆಲ್ಲೋ ಒದ್ದಾಡಿ ಏನೇನೋ ಮಾಡಿ ನಾನು IT-BTಲೇ ಹೋಗಬೇಕು, ದಿನಕ್ಕೆ 18 ಗಂಟೆ ದುಡಿಬೇಕು, 30 ವರ್ಷಕ್ಕೆ ನಾನು ಮುದುಕ ಆಗಬೇಕು ಅಂತೆಲ್ಲ ಅಂದ್ಕೊಳ್ಳೋ ಬದಲು ಇಲ್ಲಿ ಬಂದು ನೈಸರ್ಗಿಕವಾಗಿ ಜೀವನ ನಡೆಸಿದ್ರೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ, ಆದಾಯನೂ ಚೆನ್ನಾಗಿರುತ್ತೆ. ಯಾವಾಗ ಆದಾಯ ಜೀವನ ಚೆನ್ನಾಗಿರುತ್ತೋ ನಿಮ್ಮ ಕೌಟುಂಬಿಕ ಸಂತೋಷಗಳು ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಅಂತ ನೀವು ಮಾಡ್ತಿದ್ದೀರಲ್ವ, ಇದಕ್ಕೆ ನಿಮಗೆ ಒಂದು ಹ್ಯಾಟ್ಸ್ ಆಫ್. ಭಾಳ ಚೆನ್ನಾಗಿ ಮಾಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ. ಮತ್ತು ಇದ್ರ ನೆಕ್ಸ್ಟು ಅಂತ ನನಗನ್ಸುತ್ತೆ, ಈ ರೈತರಿಗೆ ತಿಳುವಳಿಕೆ ಕೊಡೋ ಥರ ಬಳಕೆದಾರರಿಗೂ ಸ್ವಲ್ಪ ತಿಳುವಳಿಕೆ ಕೊಡಿ. ಇದ್ರೆ ನೈಸರ್ಗಿಕವಾಗಿ ಬೆಳೆದಿದ್ದನ್ನು ನೀವು ತಿಂದರೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಬಳಕೆದಾರರಿಗೆ ಗೊತ್ತಾದಾಗ ಅವರು ನಿಮ್ಮ ರೈತರು ಬೆಳೆದಿದ್ದನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಂಡ್ಕೋತಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ತುಂಬ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಎಲ್ಲ ಕೈ ಜೋಡಿಸಿ, ಇದು ನನಗೋಸ್ಕರ ಮಾಡ್ತಾ ಇಲ್ಲ ಆ್ಯಪು, ನಾವು ಆಲ್ರೆಡಿ ಕೋಟಿ ದುಡ್ದಾಯ್ತು, ಇದು ನಿಮಗೋಸ್ಕರ ಮಾಡ್ತಾ ಇರೋದು. ಸೊ ಪ್ರತಿಯೊಬ್ಬರು ಕೋಟ್ಯಾಧೀಶ್ವರ ಆಗಬೇಕು. ನಾನು ಏನಕ್ಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ಫಾರ್ಮಿಂಗ್ ಅಂದರೆ ಲಾಸು, ಫಾರ್ಮಿಂಗ್ ಅಂದರೆ ರೈತರಂದರೆ ಬಡವರು ಅಂದ್ಕೊಂಡಿದ್ದಾರೆ. 100s ಆಫ್ ಏಕರ್ಸು ನಮ್ಮ ತಾಲೂಕಲ್ಲೇ ಈ ಕೇರಳ ಕಡೆಯಿಂದ ನೇಂದ್ರ ಬಳೆ ಹಾಕ್ತಾರೆ. 100 ಎಕರೆ 200 ಎಕರೆ 300 ಎಕರೆ. ನಮ್ಮವ್ರು 2 ಎಕರೆ ಮಾಡಿ ಅಂದರೆ ಲೇಬರ್ ಸಿಗಲ್ಲ ಅಂತಾರೆ. ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ? ಇದೆಲ್ಲ ತಪ್ಪು ಕಲ್ಪನೆ. ಶುಂಠಿ 106 ಎಕರೆ ಮಾಡ್ತಾ ಇದ್ದಾರೆ ಇಲ್ಲಿ. ಅವ್ರು ಮಾಡೋವಾಗ ನಾವ್ಯಾಕೆ ಮಾಡಬಾರ್ದು? ನಾವು ತುಂಬ ಹಿಂದುಳಿತಾ ಇದ್ದೀರಿ. ಬೆಂಗಳೂರಲ್ಲೂ ಅಷ್ಟೇ ಎಲ್ಲ ಥರ ಇಡೀ ಇಂಡಿಯಾಲಿ ಎಲ್ಲ ಜನರು ಬಂದು ಉದ್ಧಾರ ಆದರು. ನಮ್ಮವ್ರಿನ್ನ ಅದೇ ಮಾಡ್ತಾ ಇದ್ದಾರೆ. ಎಲ್ಲ ಫೀಲ್ಡಲ್ಲೂ ಬೇರೆಯವ್ರು ನುಗ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಎಲ್ಲರೂ ಮಾಡಿ, ನೀವು ಮಾಡಿ ನಮ್ಮ ಜೊತೆ ಅಂತ ನಾವು ಧೈರ್ಯ ತುಂಬಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಮಾಡೋವಾಗ ಅವ್ರಿಗೆ ಇಲ್ದಿರೋ ಕಷ್ಟ ನಮ್ಗೆ ಮಾತ್ರ ಕಷ್ಟ ಬರುತ್ತಾ? ನಾವು ಸಕ್ಸಸ್ ಆಗೋಕ್ಕೆ ಒಂದೇ ರೀಸನ್ನು, ಫೇಲ್ಯೂರ್ ಆಗೋಕ್ಕೆ ನಿಮಗೆ 1000 ರೀಸನ್ ಇರುತ್ತೆ. ಸಕ್ಸಸ್ ಆಗಬೇಕಂದ್ರೆ ನಾನು ಸಕ್ಸಸ್ ಆಗಬೇಕು ಅಷ್ಟೇ, ಒಂದೇ ರೀಸನ್. ಅದೇನಾದ್ರು ಬರಲಿ, ನಾನು ಮಾಡಿದ್ದೀನಿ. ನಾನು ಮಾಡಿದ್ಮೇಲೆ ನೀವು ಮಾಡ್ಬೋದು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅರ್ತ್ ಆ್ಯಪ್ ಅಂತ ನಿಮ್ಮ ಆ್ಯಂಡ್ರಾಯ್ಡಲ್ಲಿ ಡೌನ್ಲೋಡ್ ಮಾಡಿಕೊಂಡು ಒಂದು ಗುರು ಥರ ನಿಮಗೆ ಪ್ರತಿಯೊಂದು ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. 100% ಸಕ್ಸಸ್ ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ಕಾರ.